ನಮಸ್ಕಾರ ವೀಕ್ಷಕರೇ, ಗೋಲ್ಡ್ ಅಂಡ್ ರತನ್ ವೆಹಿಕಲ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ನಿಮ್ಮ ಹತ್ರ ಯಾವುದೇ ರೀತಿಯ ವಾಹನಗಳು ಮಾಡಿಕ್ಕಿದ್ದಲ್ಲಿ ಸ್ಕ್ರೀನ್ ಮೇಲೆ ಕಾಣ್ತಿರೋ ನಮ್ಮ ವಾಟ್ಸಪ್ ನಂಬರ್ ಆಗಿರುತ್ತೆ ವೀಕ್ಷಕರೇ. ಈ ವಾಟ್ಸಪ್ ನಂಬರ್ಗೆ ಏನಿಲ್ಲ, ಜಸ್ಟ್ ನಿಮ್ಮ ಗಾಡಿ ವ್ಯವಸ್ಥೆಯಲ್ಲಿರುತ್ತೋ ಆ ಗಾಡಿ 7 ರಿಂದ 8 ಫೋಟೋ ಕಳಿಸಿದ್ರೆ ಸಾಕು, ನಾವೇ ನಿಮಗೆ ಫ್ರೀ ಮಾಡ್ಕೊಂಡ್ಬಿಟ್ಟು ಕಾಲ್ ಮಾಡಿ ಡೀಟೇಲ್ಸ್ ಎಲ್ಲ ಕಲೆಕ್ಟ್ ಮಾಡಿ ನಿಮ್ಮದು ಗಾಡಿ ಸೇಲ್ ಮಾಡೋ ಪ್ರಯತ್ನ ಮಾಡ್ತೇವೆ ವೀಕ್ಷಕರೇ. ನಿಮ್ಮ ಗಾಡಿ ಅಷ್ಟೇ ಅಲ್ಲದೆ ನಿಮ್ಮ ಫ್ರೆಂಡ್ ಸರ್ಕಲ್ ಯಾರದೇ ಗಾಡಿ ಇದ್ದರೂ ಕೂಡ ಅವರಿಗೂ ಕೂಡ ಗೋಲ್ಡ್ ಅಂಡ್ ರತನ್ ವೆಹಿಕಲ್ ಯೂಟ್ಯೂಬ್ ಚಾನಲ್ ಶೇರ್ ಮಾಡಬಹುದು. ಹಾಗೆ ನೀವು ಕೂಡ ಸಬ್ಸ್ಕ್ರೈಬ್ ಆಗಿರಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ ಐಕನ್ ಕೂಡ ಒತ್ತಿ. ಬೆಲ್ ಐಕನ್ ಒತ್ತಿರೋದ್ರಿಂದ ನಾವು ಯಾವುದೇ ಗಾಡಿ ವಿಡಿಯೋ ಬಿಟ್ಟರು ಫಸ್ಟ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಅಂತಾನೆ ಹೇಳ್ಬೋದು ವೀಕ್ಷಕರೇ. ಹಾಗೆ ನೀವು ಗಾಡಿ ತೊಳೋಕ್ಕಿಂತ ಮುಂಚಿತವಾಗಿ ಯಾರಿಗೂ ಅಡ್ವಾನ್ಸ್ ಪೇಮೆಂಟ್ ಪೇ ಮಾಡೋ ಅವಶ್ಯಕತೆ ಇರಲ್ಲ ವೀಕ್ಷಕರೇ. ಅಡ್ವಾನ್ಸ್ ಪೇಮೆಂಟ್ ಪೇ ಮಾಡಿದ್ದಲ್ಲಿ ಅದಕ್ಕೆ ನಾವು ಜವಾಬ್ದಾರಿ ಆಗಿರಲ್ಲ, ಸಂಪೂರ್ಣ ಅದಕ್ಕೆ ನೀವೇ ಜವಾಬ್ದಾರಿ ಆಗಿರ್ತೀರಾ ಅಂತ ಹೇಳುತ್ತಾ, ಇನ್ನು ಗಾಡಿ ಓನರ್ ಗಾಡಿ ಬಗ್ಗೆ ಏನೇನು ಡೀಟೇಲ್ಸ್ ಹೇಳಿದರೆ ಕೇಳ್ಕೊಂಬರೋಣ ಬನ್ನಿ ವೀಕ್ಷಕರೇ. ಹಲೋ ಹಾಂ ಹಲೋ ಸರ್. ಸರ್, ನಮಸ್ತೆ. ನಮಸ್ತೆ ಸರ್. ಸರ್, ನಮಗೊಂದು ಮಹೀಂದ್ರ ಬುಲೆರೋ ಗಾಡಿ ಕಳ್ಸಿಕೊಟ್ಟಿದ್ದಾರಲ್ಲ, ಪ್ಯಾಸೆಂಜರ್ ವೆಹಿಕಲ್ ಸೇಲ್ಗಿದೆ ಅಂತ. ಹೌದು ಸರ್. ಏನೈತ್ರಿ ಮಾಡಲು? 2018 ಸರ್. 2018 ಮಾಡಲ್ ಐತ್ರಿ. ಹೌದು ಸರ್. ಓಕೆ. ಓನರ್ ಎಷ್ಟಾಗಿದ್ದಾರೆ ಗಾಡಿಗೆ? ಸೆಕೆಂಡ್ ಓನರ್ ಮ್ಯಾಗ ಐತೆ ಸರ್. ಗಾಡಿ ತೊಗೊಂಡ್ರು ಥರ್ಡ್ ಓನರ್ ಆಗ್ತಾರೆ. ಥರ್ಡ್ ಓನರ್ ಆಗ್ತದೆ ಸರ್. ರನ್ನಿಂಗ್ಲಿ ಎಷ್ಟಾಗೈತ್ರಿ ಸರ್ ಕಿಲೋಮೀಟ್ರು? 1,14,000 ಆಗೈತೆ ಸರ್. ಸರ್, 1,14,000 ಕಿಲೋಮೀಟ್ರ್ ಓಡಿರೋದು ಜೆನ್ಯೂನ್ ರನ್ನಿಂಗ್ ಶೋರೂಮ್ ರೆಕಾರ್ಡ್ ಐತ್ರಿ? ಐತೆ ಸರ್, ಶೋರೂಮ್ ರೆಕಾರ್ಡೆಡ್ ಐತೆ ಸರ್. ಶೋರೂಮಲ್ಲೇ ಸರ್ವಿಸ್ ಮಾಡ್ತಿದ್ರೆ ಪ್ರತಿಯೊಂದು ಕೂಡ? ಶೋರೂಮಲ್ಲೇ ಎಲ್ಲ ಪ್ರತಿಯೊಂದು ಶೋರೂಮಲ್ಲೇ ವರ್ಕ್ ಮಾಡ್ಸಿರೋದು ಸರ್. ಓಕೆ. ಇನ್ನು ಟೈರ್ ಕಂಡೀಷನ್ ಯಾವ ಥರ ಇಟ್ಟಿದ್ರೆ ಸರ್? ಫ್ರಂಟು ಬ್ಯಾಕ್ ಸೈಡ್ ಸ್ಟೇಪ್ನಿ ಐದು ಟೈರು? ಸರ್ 4 ಟೈರು ನ್ಯೂ ಸರ್. ಒಂದು 4,000 ಆಗಿದೆ ಅಷ್ಟೇ ಹಾಕಿ. ಟೈರ್ ಹಾಕ್ಸಿದ್ರಾ? ಹಾಂ, ಟೈರ್ ಹಾಕ್ಸಿದ್ದೇನೆ ಸರ್. ಒಂದು 4,000 ಓಡಿದೆ ಗಾಡಿ ಅಷ್ಟೇ. ಹೌದಾ? ಹಾಂ, ಸ್ಟೆಪ್ನಿ ಒಂದೇ ಗಾಡಿ ಜೊತೆಗೆ ಬಂದಿರೋದು ಸರ್. ಓಕೆ. ಅದು ಒಂದು 50% ಐತೆ ಸರ್ ಸ್ಟೆಪ್ನಿ. ಹ್ಞೂ 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 ಇವೆಲ್ಲ 4 ಟೈರ್ ಬ್ರ್ಯಾಂಡೆಡ್ ಸರ್. ಓಕೆ ರೀ. ಇನ್ನು ಇಂಜನ್ ಕಂಡೀಷನ್ ಆಗಿರ್ಬೋದು, ಗಾಡಿ ಬಾಡಿ ಲೈನಪ್ ಎಲ್ಲ ಯಾವ ಥರ ಇಟ್ಟಿದ್ದೀರಾ? ಸರ್ ಯಾವ್ದು ಏನಿಲ್ಲ ಸರ್, ಎಲ್ಲ ಟಾಪ್ ಆ್ಯಂಡ್ ರೀ, ಚೊಕ್ ZLX ಪವರ್ ಪ್ಲಸ್ ಟಾಪ್ ಆ್ಯಂಡ್ ರೀ, ಫುಲ್ಲಿ ಟಾಪ್ ಆ್ಯಂಡ್ ರೇಟ್ ಗಾಡಿ ಸರ್. ಹೌದ್ರಾ? ZLX ಎಲ್ಲ ಚೊಕ್. ಹ್ಞೂ, ZLX ಪವರ್ ಪ್ಲಸ್ ಇಂಜನ್ ಸರ್. ಹ್ಞೂ 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 ಯಾವುದು ಗಾಡಿ ಒಳಗೆ ಯಾವುದು ಕೆಲಸ ಇಲ್ಲ, ಏನಿಲ್ಲ ರೀ, ಎಲ್ಲ ಒಳ್ಳೆ ಗುಡ್ ಕಂಡೀಷನ್ ಸರ್. ಗಾಡಿ ಆಕ್ಸಿಡೆಂಟ್ ಆಗೋದು, ರೀಪೇಂಟು, ಡೆಂತು, ಕ್ರ್ಯಾಸಸ್ಸು, ಟಿಂಕರಿಂಗ್ ಕೆಲಸ ಯಾವ್ದೇನಿಲ್ಲ ಸರ್. ಪೂರ್ತಿ ಕ್ಲಿಯರ್ ಐತ್ರಿ? ಕ್ಲಿಯರ್ ಐತೆ ಸರ್. ಏನು ಬರ್ತದೆ ಸರ್ ನಿಮ್ಮ ಕೈಯಲ್ಲಿ ಮೈಲೇಜು? ಮೈಲೇಜು ನಮ್ಮದು 15ರಿಂದ 16 ಬರ್ತದೆ ನೋಡಿ ಸರ್. 16 ತನಕ ಬರ್ತೈತೆ ರೀ. ಪ್ಯೂರ್ 16 ಡೀಸೆಲ್ ತನಕ ಬರ್ತದೆ. ಹ್ಞೂ, ಪ್ಯೂರ್ ಡೀಸೆಲ್ ಸರ್. ಇನ್ನು ಇಂಟೀರಿಯರ್ ಎಲ್ಲ ಸರ್ ಒಳಗಡೆ ನೋಡೋದಾದ್ರೆ ಫೀಚರ್ಸ್ ಎಲ್ಲ ಏನೇನು ಐತ್ರಿ ಇದು ಗಾಡಿ? ಸರ್ ಸೀಟ್ ಕವರ್ ಇದೆ ರೀ. ಹ್ಞೂ ಸೀಟ್ ಕವರ್ ಫುಲ್ ಹೊಸ ಸೀಟ್ ಕವರ್ ಇದೆ. ಹ್ಞೂ ಬ್ಯಾಗ್ ಮುಂದೆ ಬಂಪರ್ ಇದೆ, ಮ್ಯಾಗೆ ಕ್ಯಾರಿಯರ್ ಇದೆ. ಓಕೆ. ಅವೆಲ್ಲ ನಾವು ಎಕ್ಸ್ಟ್ರಾ ಫಿಟ್ಟಿಂಗ್ ಮಾಡಿಸಿರೋದು ಸರ್, ಬಂಪರು ಕ್ಯಾರಿಯರು. ಎಕ್ಸ್ಟ್ರಾ ಇನ್ನು ಕಂಪ್ನಿ ಪಿಟೆಡ್ ಬಂದಿರೋದು ಪವರ್ ಸ್ಟೇರಿಂಗು, ಪವರ್ ವಿಂಡೋ ಐತ್ರಿ? ಪವರ್ ವಿಂಡೋ ಸರ್, ಟಾಪ್ ಆ್ಯಂಡ್ ಪವರ್ ವಿಂಡೋ, ಪವರ್ ಸ್ಟೇರಿಂಗ್ ಎಲ್ಲ ಬರುತ್ತೆ ಸರ್ ಅದು. ಓಕೆ. ಅಂದರೆ ವರ್ಕಲ್ಲೇ ಇಟ್ಟಿದ್ದೀರಾ ಅಂತ? ಹಾಂ, ವರ್ಕ್ ಇದೆ ಸರ್, ಎಲ್ಲ ಫುಲ್ ವರ್ಕ್ ಇಲ್ಲ ಇದೆ ಸರ್. ಸಿಸ್ಟಮ್ ಮತ್ತೆ ಹಾಕ್ಸಿರಲ್ಲ ರೀ ಮ್ಯೂಸಿಕ್ ಸಿಸ್ಟಮ್? ಆಯ್ತು ರೀ, ಮ್ಯೂಸಿಕ್ ಸಿಸ್ಟಮ್ ಐತೆ ಸರ್. ಇನ್ನು ಗಾಡಿ ತೊಗೊಂಡವ್ರಿಗೆ ಏನೋ ಒಂದು ರೂಪಾಯಿ ಕೆಲಸ ಮಾಡೋಂಥ ಅವಶ್ಯಕತೆ ಇಲ್ಲ, ಆರಾಮಾಗಿ ಓಡಿಸ್ಕೋಬೋದು ಅವರು. ಓಡಿಸ್ಕೋಬೋದು ಸರ್, ಯಾವ್ದು ಏನು ತೊಂದರೆ ಇಲ್ಲ ಸರ್. ಇನ್ನು ಡಾಕ್ಯುಮೆಂಟ್ಸ್ ಎಲ್ಲ ನೋಡೋದಾದ್ರೆ ಸರ್, FC ಇನ್ಶೂರೆನ್ಸ್ ಎಲ್ಲಿ ತನಕ ರನ್ನಿಂಗ್ ಇಟ್ಟಿದ್ದೀರಾ? FC 33 ತನಕ ಐತೆ ಸರ್ ಇನ್ನು. ಹ್ಞೂ. ಇನ್ಶೂರೆನ್ಸು? ಇನ್ಸೂರೆನ್ಸ್ ಫ್ರೆಶ್ ಇದೆ ಸರ್. ಈ ಒಂದೂವರೆ ತಿಂಗಳು ಸರ್ ಇನ್ಸೂರೆನ್ಸ್ ಫಸ್ಟ್ ಪಾರ್ಟಿ ಇನ್ಸೂರೆನ್ಸ್ ಇದೆ. ಓಕೆ. ಫುಲ್ ಒಂದೂವರೆ ತಿಂಗಳು ಫ್ರೆಶ್ ಇದೆ ರೀ ಇನ್ಸೂರೆನ್ಸ್. ಓಕೆ. ಇನ್ನು ತೊಗೊಂಡ್ರಿಗೆ ಏನೂ ಇದು ಇಲ್ಲ, ಮಾಡಿಸ್ಕೋಬೇಕು ಅನ್ನೋದು ಯಾವ್ದು ಏನಿಲ್ಲ ಸರ್, ಯಾವ್ದು ಆರಾಮಾಗಿ ಓಡಿಸ್ಬೋದು ಸರ್. ಡೈರೆಕ್ಟ್ ಇನ್ನು ರೇಟ್ ಅಂತ ವಿಷಯ ಬಂದಾಗ ಸರ್, ಏನು ಕೋಟ್ ಮಾಡ್ತೀರಾ ಪ್ರೈಸು? ಪ್ರೈಸು ಒಂದು 6,90 ಮಾಡ್ತೀನಿ ಸರ್. 6,90,000? 90,000 ಸರ್. ಓಕೆ ಸರ್. ಮಾಡಲ್ ಬಂದುಬಿಟ್ಟು 2018 ಮಾಡಲು, ತಾವು ಸೆಕೆಂಡ್ ಓನರು, ಗಾಡಿ ತೊಗೊಂಡು ಥರ್ಡ್ ಓನರ್ ಆಗ್ತಾರೆ, ಎಲ್ಲ ಕೂಡ ಶೋರೂಮ್ ಹಿಸ್ಟ್ರಿ ಇಟ್ಟಿದೆ ಅಂತ ಹೇಳ್ತಿದ್ರೆ, ಡಾಕ್ಯುಮೆಂಟ್ಸ್ ಎಲ್ಲ ನೋಡೋದಾದ್ರೆ FC ಇನ್ಶೂರೆನ್ಸ್ ಕೂಡ ರನ್ನಿಂಗಲ್ಲೇ ಐತ್ರಿ, ಹೌದಾ? ರನ್ನಿಂಗ್ ಐತೆ ಸರ್, ರನ್ನಿಂಗ್ ಐತೆ. ಓಕೆ. ಇವಾಗ ಸರ್ ರೇಟ್ದಾಗ ಸರ್ 6,00,000 ಎಷ್ಟು ಹೇಳಿದ್ರಿ? 6,90 ಹೇಳ್ತೀನಿ ಸರ್ ನಾನು. ಇದರಲ್ಲಿ ನೆಗೆಶ್ವಲ್ ಏನು ಮಾಡ್ತೀರಿ ಸರ್ ನಮ್ಮ ಕಡೆಯಿಂದ ಬಂದವ್ರಿಗೆ? ನಿಮ್ಮ ಕಡೆಯಿಂದ ಬಂದರೆ ಮಾಡೋಣ ಸರ್. ಅಂದ್ರೆ ವ್ಯಾಪಾರ ಕೂತ್ಕೊಂಡಾಗ ಅದೇನು 10,000 ಹೆಚ್ಚಾಗ್ಬೋದು, 10,000 ಕಡಿಮೆ ಆಗ್ಬೋದು ಸರ್. ಹ್ಞೂ 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 ಈಗ ನಾವೊಂದು ಟಾರ್ಗೆಟ್ ಹೇಳಿರ್ತೇವೆ ರೀ. ಓಕೆ. ಪಾರ್ಟಿ ಬಂದು ಬೇಕಾರೆ ಅವ್ರಿಗೆ ಗಾಡಿ ನೋಡಿ ಸರ್, ಗಾಡಿ ಹೆಂಗೈತಿ ಏನು ಅನ್ನೋದು ಇದನ್ನ ಮಾಡಿದ್ರೆ ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಮಾಡೋಣ ಸರ್. ನಿಮ್ಮ ಚಾನಲಿಂದ ಕಡೆಯಿಂದ ಬಂದ್ರೆ ಸರ್ ಒಟ್ಟಿನಲ್ಲಿ ಹೆಚ್ಚು ಕಡಿಮೆ ಕೊಡೋ ಪ್ರಯತ್ನ ಮಾಡ್ತೀರಾ? ಹ್ಞೂ, ಮಾಡ್ತೀನಿ ಸರ್. ಬಾರ್ಗೇನಿಂಗ್ ಇರ್ತದೆ ಸರ್, ಏನು ನಾವು ಹೇಳಿದ್ದ ಫೈನಲ್ ಅಲ್ಲ ಸರ್. ಹ್ಞೂ 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 ಅದು ಮತ್ತೇನು ವ್ಯಾಪಾರಕ್ಕೆ ಬಂದು ಮುಖಾಮುಖಿ ಕುತ್ಕೊಂಡಾಗ ಹ್ಞೂ ಹೆಚ್ಚು ಕಡಿಮೆ ಒಟ್ಟಿಗೆ ತಗೊಂಡ್ರು ಒಂದು ಖುಷಿ ಇರ್ಬೇಕು ರೀ, ಕೊಟ್ಟರಿಗೆ ಒಂದು ಖುಷಿ ಇರ್ಬೇಕು. ಆ ಥರ ಮುಗಿಸೋಣ ಸರ್ ನಿಮ್ಮ ಚಾನಲಿಂದ ಬಂದರೆ. ಓಕೆ ಸರ್. ಅಂದರೆ ನಾ ಏನು ಹೇಳಕ್ಕೆ ಬಯಸ್ತೀನಿ ಸರ್, 6,90,000 ರೇಟ್ ಸ್ವಲ್ಪ ಜಾಸ್ತಿ ಆಗುತ್ತೆ, ಬಂದವ್ರಿಗೆ ಆದಷ್ಟು ನೋಡ್ಕೊಳ್ಳೋ ಪ್ರಯತ್ನನೇ ಮಾಡಿ ಅಂತ ಹೇಳ್ತೀನಿ. ಅಲ್ಲ ಸರ್, ಇದು ಈಗ ಪವರ್ ಪ್ಲಸ್ ಇಂಜನ್ ಇರೋದು. ಹಾಂ. ಈ ಟಾಪ್ ಎಂಡ್ ಮಾಡಲು ಈಗ 17 ಲಕ್ಷ ಬೇಕು ಸರ್ ಈಗ. ಹ್ಞೂ. ಓಕೆ ಸರ್. ಅದೇ ಒಟ್ಟಿನಲ್ಲಿ ಆದಷ್ಟು ನೋಡ್ಕೊಳ್ಳೋ ಪ್ರಯತ್ನ ಮಾಡಿ ಅಂತ. ಹ್ಞೂ ಸರ್, ಕೊಡೋಣ ಸರ್. ನಿಮ್ಮ ಕಡೆಯಿಂದ ನಿಮ್ಮ ಚಾನಲಿಂದ ಬಂದರೆ ಹ್ಞೂ ಹ್ಞೂ
ಅದು ಹೆಚ್ಚು ಕಡಿಮೆ ಕೊಡೋಣ ಸರ್, ಅದೇನು ನಾ ಹೇಳಿದ್ದ ಫೈನಲ್ ಅಲ್ಲ ಸರ್. ಈಗ ಅವರು ಬಂದು ಕೇಳಿದ್ರೆ ಅದು ಫೈನಲ್ ಆಗಲ್ಲ. ಒಟ್ಟಿನಲ್ಲಿ ಹತ್ರ ಬಂದು ಗಾಡಿ ಎಲ್ಲ ಚೆಕ್ ಮಾಡಿ ಅವರೆಲ್ಲ ಓಡಿಸಿ ಅವ್ರಿಗೆ ಕಂಫರ್ಟೇಬಲ್ ಆದರೆ ರೇಟು ಮಾತುಕತೆ ಆದ ಬಳಿಕ ನೆಗೆಶ್ವಲ್ ಮಾಡ್ಕೊಡೋ ಪ್ರಯತ್ನ ಮಾಡ್ತೀರಾ? ಹೌದು ಸರ್, ಈಗ ನಾವು ಈ ಫೋನಲ್ಲಿ ನೋಡೋದಕ್ಕೂ ಗಾಡಿ ಇದರ ಭೇಟಿ ನೋಡೋದಕ್ಕೂ ಭಾಳ ಡಿಫ್ರೆನ್ಸ್ ಆಗ್ತದೆ ಸರ್. ಹೌದು. ಇಂಜನ್ ಕಂಡೀಷನ್ ಆಗಲಿ, ಗಾಡಿ ಆಗಲಿ ಸರ್, ಗಾಡಿ ಬಾಡಿ ಕಂಡೀಷನ್ ಆಗಲಿ, ಟೈರ್ ಆಗಲಿ ಸರ್. ಈಗ ನಾವು ಈಗ ಯಾವ್ದೋ ಗಾಡಿಗೆ ಯಾವ್ದಾರ ಒಂದು ರೇಟ್ ಹೇಳಿದ್ರೆ ಅದು ಸರಿ ಅನ್ಸಲ್ಲ ನೋಡಿ ಸರ್. ಹೌದು. ಒಂದು ಗಾಡಿದು ಅದು ಒಂದು ವ್ಯಾಲ್ಯೂ ಇರ್ತೈತೆ ರೀ, ಒಂದು ಅದ್ರ ಹೆಂಗೆ ಏನು ಗಾಡಿ ಯಾವ ರೀತಿ ಇರ್ತೈತೆ ಆ ರೀತಿ ರೇಟ್ ಇರ್ತದೆ ಸರ್. ಓಕೆ ರೀ ಸರ್, ಓಕೆ. ಅಂದ್ರೆ ನೋಡ್ಕೊಡೋ ಪ್ರಯತ್ನ ಮಾಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ನಾನು ಕೂಡ. ಅದರಲ್ಲಿ 6,90,000 ಹೇಳಿದ್ರೆ ಅಂತ ಹೇಳ್ತಾರೆ ಅವರು, ತುಂಬ ಜಾಸ್ತಿ ರೇಟ್ ಆಯಿತು ಅಂತ ಹೇಳ್ತಾರೆ, ಅಲ್ಲೇ ಕೊಡೋದು ಬೇಡ, ಅದ್ರ ಹತ್ತಿರ ಬಂದು ನೋಡ್ಕೊಂಡ್ಬಿಟ್ರೆ ಇನ್ನೂ ಹೆಚ್ಚು ಕಡಿಮೆ ಕೊಡೋ ಪ್ರಯತ್ನ ಮಾಡ್ತೀನಿ ಅಂತ ನೀವು ಹೇಳ್ತಾ ಇದ್ದೀರಾ? ಹಾಂ ಹೇಳ್ತೀನಿ ಸರ್, ಹೌದು ರೀ. ಓಕೆ. ಗಾಡಿ ಅಂತ ಲೊಕೇಶನ್ ಸರ್ ಇದು ರಾಣೆಬೆನ್ನೂರು ಸರ್. ರಾಣೆಬೆನ್ನೂರು ಬಂದು ಫೋನ್ ಮಾಡಿದ್ರೆ ನಾನು ಅಲ್ಲೇ ನಿಯರ್ ಐತ್ರಿ, ಒಂದು 5-6 ಕಿಲೋಮೀಟ್ರ್ ಆಕತ್ರಿ ನಮ್ದು ಒಂದು ಹಳ್ಳಿ. ಹೌದ್ರಾ? ಅವ್ರು ರಾಣೆಬೆನ್ನೂರಿಗೆ ಬಂದ್ರೆ ರಾಣೆಬೆನ್ನೂರಿಗೆ ಗಾಡಿ ತೋರಿಸ್ತೇನೆ ರೀ ನಾನು. ಓಕೆ ಸರ್. ಇದು ಕಾಂಟ್ಯಾಕ್ಟ್ ನಂಬರ್ ಸಮ ಇದೆ ಐತ್ರಿ? ಹಾಂ ಇದೆ ಐತೆ ಸರ್. ಓಕೆ ಸರ್, ಅಪ್ಡೇಟ್ ಮಾಡಿರ್ತೀನಿ ರೀ, ನೋಡಿ ಬಂದವ್ರಿಗೆ ಆದಷ್ಟು ನೋಡಿ ಇದು ಮಾಡಿ. ಥ್ಯಾಂಕ್ ಯು ಸರ್. ಆಯ್ತು ಸರ್, ಥ್ಯಾಂಕ್ ಯು ಸರ್.